ದಯಾನಂದ ತೀರ್ಥರು ಒಂದು ಸಿನಿ ಪಡೆದವರು ಅಂತ ಹೇಳೋದು ಒಂದು ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಅವರು ಮೂಲತಃ ಇಲ್ಲಿ ಅವರೇ, ಬಟ್ ನಮ್ಗೆ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಅದು ಅಷ್ಟೊಂದು ಏನಿಲ್ಲ, ಅರಿವಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಸ್ಮಾರಕದ ಒಂದು ಪರಿಸ್ಥಿತಿ ನೋಡಿದ್ರೆ ಅದೊಂದು ಅದು ಅಂಡರ್ಸ್ಟ್ಯಾಂಡೇಬಲ್. ಅವರು ಮೂಲತಃ ಸಿನಿ ಪಡೆದವರು. ನಂತರ ನಮ್ಮ ವಿದ್ಯಾಭ್ಯಾಸಕ್ಕಾಗಿ ಸೋಲಾಪುರ ಹೋಗ್ತಾರೆ. ಸೋಲಾಪುರ ಹೋದಾಗ ಅಲ್ಲಿ ಅವರ ಒಂದು ಒಡನಾಟ ಬಾಲಗಂಗಾಧರ ಮತ್ತು ಮಹಾತ್ಮ ಗಾಂಧೀಜಿಯವರ ಜೊತೆ ಆಗುತ್ತೆ. ಸೊ ಅಲ್ಲಿ ಅವರು ಸ್ವತಂತ್ರ ಅಂದರೆ ಏನು, ಪ್ರಜಾಪ್ರಭುತ್ವ, ಸ್ವತಂತ್ರದ ಏನು, ಇದ್ರ ಬಗ್ಗೆ ಅವರು ಒಂದು ಆಸಕ್ತಿ ಉಂಟಾದಾಗ ಅವರು ತಮ್ಮನ್ನು ತಾವು ಸ್ವತಂತ್ರ ಹೋರಾಟದಲ್ಲಿ ಒಂದೊಂದು ಆಸಕ್ತಿ ಬೆಳೆಸ್ಕೊಂಡು ತಮ್ಮನ್ನು ತಾವು ಸ್ವತಂತ್ರ ಹೋರಾಟದಲ್ಲಿ ತೊಡಗಿಸ್ಕೊಳ್ತಾರೆ. ಸ್ವತಂತ್ರ ಆದ ನಂತರ ನಮ್ಮೆಲ್ಲರೂ ತಿಳಿದಿರೋದು 1947 ಸ್ವತಂತ್ರ ಸಿಗುತ್ತೆ. ಸ್ವತಂತ್ರ ಸಿಕ್ಕ ನಂತರ ಅನೇಕ ಪ್ರಾಂತ್ಯಗಳು ನಮ್ಮ ಭಾರತದ ಒಕ್ಕೂಟವನ್ನು ಸೇರಿರಲಿಲ್ಲ. ಅದರಲ್ಲಿ ಒಂದು ಹೈದರಾಬಾದ್ ಪ್ರಾಂತ್ಯ ಕೂಡ ಒಂದು. ತದನಂತರ ಅಲ್ಲಿ ಹೈದರಾಬಾದ್ ನಿಜಾಮರು ರಜಾಕ್ ಅಂತ ಹೇಳ್ಬಿಟ್ಟು ಆಳ್ವಿಕೆ ಮಾಡ್ತಿದ್ದಾರೆ. ಅವರ ಒಂದು ದಬ್ಬಾಳಿಕೆಗೆ ಅಲ್ಲಿಯ ಜನರು ಒಂದು ದಬ್ಬಾಳಿಕೆ ಜಾಸ್ತಿ ಇರುತ್ತೆ. ಸೊ ಅಲ್ಲಿಯ ಜನರಿಗೆ ಈ ಹೈದರಾಬಾದ್ ನಿಜಾಮರ ಒಂದು ದಬ್ಬಾಳಿಕೆಯಿಂದ ನಾವು ಒಂದು ಸ್ವತಂತ್ರ ಗಳಿಸ್ಬೇಕಂತ ಹೇಳ್ಬಿಟ್ಟು ಒಂದು ಸಂದರ್ಭ ಅಲ್ಲಿ ಸತತ ಒಂದು ಹೋರಾಟ ಮಾಡಿ ನಮ್ಮ ಕೇಂದ್ರ ಸರ್ಕಾರದ ಗೃಹಮಂತ್ರಿಗಳಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಅಂದಿನ ಮುಖ್ಯಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರ ಸಹಕಾರದಲ್ಲಿ 1948 ಸೆಪ್ಟೆಂಬರ್ 17ರಂದು ನಮ್ಮ ಹೈದರಾಬಾದ್ ಪ್ರಾಂತ್ಯವನ್ನು ಭಾರತಕ್ಕೆ ಆಪರೇಷನ್ ಪೋಲೋ ಮೂಲಕ ವಿಲೀನಗೊಳಿಸ್ತಾರೆ. ಸೊ ಇವರು ಕೂಡ ಎಲ್ಲ ಒಂದು ಸ್ವತಂತ್ರ ಹೋರಾಟಗಾರರಂತೆ ಇವರಿಗೂ ಕೂಡ ಅವರದೇ ಒಂದು ಗೌರವ ಸಲ್ಲಿಸಬೇಕಾಗುತ್ತೆ. ಸೊ ಬಟ್ ಅದ್ಯಾಕೋ ಗೊತ್ತಿಲ್ಲ, ಒಂದು ನಮ್ಮ ತಾಲೂಕು ಆಡಳಿತದಿಂದ ಆಗಿರ್ಬೋದು, ಜಿಲ್ಲಾ ಆಡಳಿತದಿಂದ ಆಗಿರ್ಬೋದು, ಅಷ್ಟೊಂದು ಇವರಿಗೆ ಇದು ಸಿಗ್ತಾ ಇದೆ. ಮೂಲತಃ ಅವರು ನಮ್ಮ ಸಿಂಧಿ ಪಡೆದವರು ಆಗಿದ್ರು ಕೂಡ ಅವರು ಸಿಗಬೇಕಾದಂಥ ಗೌರವ ಸ್ಥಾನಮಾನ ನಾವು ಹೇಳ್ಬಾರ್ದು, ಬಟ್ ಅದು ಸರಿಯಾಗಿ ಸಿಗ್ತಿಲ್ಲ. ಸೊ ನಾವು ತಾಲೂಕು ಆಡಳಿತ ವತಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿ ಏನು ದುಸ್ಥಿತಿ ಇದೆ ಇದರ ಬಗ್ಗೆ ಅವರ ಗಮನಕ್ಕೆ ತಂದು ಸಂಬಂಧಪಟ್ಟ ಇಲಾಖೆಯವರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಮಾನ್ಯರಿಗೆ ಒಂದು ವಿನಂತಿಗೊಳ್ತಾ, ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಈ ಒಂದು ಸ್ಮಾರಕಕ್ಕಾದರೂ ಒಂದು ಸ್ವಭಾವವನ್ನು ತರುವ ಕೆಲಸ ನಾವು ನಮ್ಮ ತಾಲೂಕು ಆಡಳಿತ, ತಾವು ಕೂಡ ಸಮಾಜದ ಮುಖಂಡರು ಹಾಗೂ ಜಿಲ್ಲಾಡಳಿತ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ಜಯಂತಿಗೆ ಆಗಮಿಸಿ ಎರಡು ಮಾತನಾಡಲು ಅವಕಾಶ ಪಡೆದ ತಮ್ಮೆಲ್ಲರಿಗೂ ಧನ್ಯವಾದಗಳು. 36 ಮಹಾನಾಯಕರ ಜಯಂತಿ ಉತ್ಸವಗಳನ್ನು ಆಚರಿಸ್ತೀವಿ. ಇದರಿಂದ ನಾವು ಒಂದು ಮನೆಯನ್ನು ತಂದುಕೊಡ್ತೀವಿ. ಇದನ್ನ ನಮ್ಮ ಕರ್ನಾಟಕ ರಾಜ್ಯದ ಪ್ರೋಟೋಕಾಲ್ ಪ್ರಕಾರ ಸ್ವಾಮಿ ವಿಮಾನದ ತೀರ್ಥರದ್ದು ಜಯಂತಿ ಉತ್ಸವವನ್ನು ನಾಡಿನಾದ್ಯಂತ ಆಚರಿಸಲಿಕ್ಕೆ ಆಗ್ರಹಪಡಿಸಬೇಕಿತ್ತು. ಮನವಿ ಪತ್ರ ಕೊಡಿ ಸರಿ, ನಾನು ಸರ್ಕಾರದ ನಾವು ಇದನ್ನ ಕೈ ತಗೊಂಡಿವಿ. ಇಲ್ಲಿ ಕೆಲವೊಂದಿಷ್ಟು ಜನ ಕುಳ್ಳು ಮತ್ತು ಸಿಮೆಂಟು ಒಳಗೆಲ್ಲ ಚೀಲಗಳನ್ನು ಹಚ್ಚಿ ಮಾಡಿ ಇಟ್ಕೊಂಡಿದ್ವಿ. ಒಂದ್ಸಲ ನಾವು ನಮ್ಮ ಹಿಂದಿನ ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠರನ್ನು ಕರ್ಕೊಂಡು ತಂದು ಇದನ್ನೆಲ್ಲ ತೋರಿಸಿ ಆ ತಕ್ಷಣ ಕುಸಬಿ ಅವರು ಕರ್ಕೊಂಡು ತಂದು ಸ್ವಚ್ಛತಾ ಮಾಡಿ ಎಲ್ಲ ಗೋಡೆಗಳನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿಟ್ಟಿವಿ. ಇದಕ್ಕೆ ಈಗಿನ ಶಾಸಕರಿಗಾಗಲಿ ಅಧ್ಯಕ್ಷರಿಗಾಗಲಿ ಅದೇ ನಾವು ನಿರಂತರ ಬೆನ್ನು ಹತ್ತಾನೆ ಇದ್ದೀವಿ. ಇದಕ್ಕೆ ಮುಂದೆ ಏನು ಮಾಡಿದ್ವಿ ಅನ್ನುವಂಥದ್ದು ನಮಗೂ ಒಂಥರ ಸಮಸ್ಯೆ ಇನ್ನೂ ಅದ. ಏನಾದರೂ ಚಟುವಟಿಕೆ ನಡೆಯಬೇಕು ಇಲ್ಲಿ ಅನ್ನುವಂಥದ್ದು ಅದು ಹೇಳಿದಾಗ ಶಾಸಕರು ಇಲ್ಲಿ ಏನಾದರೂ ಮಾಡೋಣ, ಏನಿಲ್ಲ ಜೀವನೋದ್ಧಾರ ಮಾಡಲಿಕ್ಕೆ ಒಂದಿಷ್ಟು ಪೇಂಟ್ ಆಗಬೇಕು, ಒಂದಿಷ್ಟು ಮೇಲ್ಗಡೆ ಇರ್ಲಿಕ್ಕೆ ಒಂದಿಷ್ಟು ಸೆಟರ್ಸ್ ಮೇಲ್ಗಡೆ ಭಾಳ ಬಸ್ತು ಒಂದು ಸುಮಾರು ಒಂದು 7 ಜನ ಮಣ್ಣು ಮತ್ತು ಕಸ ಕೂಡಿಬಿಟ್ಟದೆ. ಒಳಗೆ ನೀರು ಹೋಗ್ತಾ ಇಲ್ಲ. ಇದು ಮಳೆ ಬಂದಾಗ ಎಲ್ಲ ಸೋರಿತ್ತು ಮನೆ, ಇದನ್ನೆಲ್ಲ ಶುಚಿತ್ವಗೊಳಿಸುವಂಥದ್ದು ಹಾಗೆ ಸುದೈವಿಕ ಕೆಂಚಿನ ಮೂರ್ತಿ ಬಹಳ ಅತ್ಯಂತ ಗೌರವವಾಗಿರ್ತಕ್ಕಂಥ ಒಂದು ಮೂರ್ತಿ 2 ದಿನಗಳಿಂದ ಪ್ರಕಾಶ್ ಅವರು ರಾಮನ ವಸು ಬಿರಾದರ ಕೂತ್ಕೊಂಡು ಅದು ನಮ್ಮ ಕೇಳಿ ಸರ್ ಅವರು ಇದಕ್ಕೊಂದು ಪೇಂಟ್ ಕೊಟ್ಟಿದ್ರು. ಇದು ಮೂಲ ತನ್ನ ಕಲರ್ ಕಳ್ಕೊಂಡು ಅದಕ್ಕೆ ಪೇಂಟ್ ಕೊಟ್ಟಿದ್ರು. ನಮಗೂ ಒಂಥರ ಅನಾಮದಾಗಿತ್ತು. ಅದನ್ನು ಇವತ್ತು ಬೆಳಗ್ಗೆ ತರನು ಅದಕ್ಕೆ ಎಲ್ಲರೂ ಹೆಚ್ಚಿದಾಗ ಸ್ವಲ್ಪಕ್ಕೆ ಬಂದು ಮುಂದಿನೊಂದು 4 ದಿನಗಳು ಅದಕ್ಕೆ ಪೂರ್ಣ ಮಾಡಿದಾಗ ಪೇಪರ್ ತಿಕ್ಕಿ ಅದಕ್ಕೊಂದು ಪೇಂಟ್ ಮಾಡಿಸಿ ಒಂದು ಮಿಂಚೂರಿ ಮಾಡಬೇಕು ಅನ್ನೋದು ವಿಚಾರ. ಇಷ್ಟೆಲ್ಲ ಚಟುವಟಿಕೆಗಳು ಮಾಡ್ತಕ್ಕಂಥದ್ದು ಈಗ ತಾನೇ ನಮ್ಮ ತಹಶೀಲ್ದಾರ್ ಅವರು ಹೇಳಿದ್ರು, ಪ್ರದೀಪ್ ಅವರು ಹೇಳಿದ್ರು, ನಮ್ಮ ಶ್ರೀನಿವಾಸ್ ಜೋಶಿ ಅವರು ಹೇಳಿದ್ರು, ಪ್ರಕಾಶ್ ಅವರು ಹೇಳಿದ್ರು. ಇನ್ನೂ ಬಹಳ ಜನ ಮಾತಾಡಲಿಕ್ಕೆ ಸಾಕಷ್ಟು ವಿಷಯಗಳು ಅಧ್ಯಯನ ಯೂಟ್ಯೂಬ್ ಈಗ ಗೂಗಲ್ ಸರ್ಚ್ ಮಾಡೋದು ವಿಷಯಗಳೆಲ್ಲ ಸಿಗ್ತಾವ.
ಅವರ 122 ವರ್ಷಗಳನ್ನ ಶ್ರಮಿಸಿರ್ತಕ್ಕಂಥದ್ದು, ಕಡುಬಡತನದೊಳಗೆ ಹುಟ್ಟಿ ಅಂತ ಕ್ರಾಂತಿಕಾರಿ ವಿಚಾರಗಳು ಬಂದಿರತಕ್ಕಂಥದ್ದು, ಬಾಲ್ಯದೊಳಗೆ ಇದೇನಾದ್ರೂ ಮಾಡಬೇಕು ಅನ್ನುವಂಥದ್ದನ್ನ ಅಂತ ಕಷ್ಟದ ದಿನಗಳಲ್ಲಿನೂ ಅವರು ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಬ್ರಿಟಿಷರ ಬಗ್ಗೆ ವಿರುದ್ಧ ಮಾಡಿದ್ರೆ ಸೆದೆಬಡಿಯುವಂಥದ್ದು, ಅವರನ್ನ ಚಡಿ ಏಟುಗಳನ್ನು ಕೊಡುವಂಥದ್ದು, ಜೈಲಿಗೆ ಹಾಕುವಂಥದ್ದು. 1857ರಿಂದ ನಿನ್ನೆ ತಾನೇ ನಾವು ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವ್ರನ್ನ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಆಚರಿಸ್ಕೊಂಡಿದ್ದೀವಿ. ಇವರು ಏನಾದ್ರು ಹೇಳಿದ್ರೆ ಅವ್ರಿಗೆ ಇಂಥ ಶಿಕ್ಷೆ ಕೊಡ್ತಿದ್ರು. ಅಂಥ ಸಂದರ್ಭದೊಳಗೆ ಇಂಥ ಒಬ್ರು ರಾಷ್ಟ್ರವೀರ ಶ್ರೀ ಸ್ವಾಮಿ ರಮಾನಂದ ತೀರ್ಥರು ಹುಟ್ಕೊಂಡು ಅವರು ಇಲ್ಲಿ ಹುಟ್ಕೊಂಡು ಅದೇನು ಹೇಳೋಲ್ಲ, ಇಲ್ಲಿ ಹುಟ್ಟಿ ಬೆಳಕು ಬೇರೆ ಕಡೆ ಕೊಟ್ಟರು ಅನ್ನುವಂಥದ್ದನ್ನು ಇವತ್ತು ಹೈದರಾಬಾದ್ ಕರ್ನಾಟಕದ ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಪಟ್ಟಣಗಳಲ್ಲಿ, ಪ್ರತಿ ಕಾರ್ಯಾಲಯಗಳಲ್ಲಿ ಇವತ್ತು ಅವರ ಜಯಂತಿಯನ್ನು ನಾವು 2 ಬಾರಿ ಅವರು ನಮಗೆ ಒಂದ್ಸಲ ಸ್ವಾತಂತ್ರ್ಯ ಸಿಕ್ಕಾಗ ಆಚರಣೆ ಮಾಡ್ತಾರೆ. ಇವ್ರದ್ದೊಂದು ಕಾರ್ಯಕ್ರಮ ಮಾಡ್ತಾರೆ. ಹೈದರಾಬಾದ್ ವಿಮೋಚನೆ ದಿನವನ್ನ ಕಲಬುರಗಿ ಒಳಗೆ 3 ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದೊಳಗೆ ಇವತ್ತು ಸ್ವಾಮಿ ರಮಾನಂದ ತೀರ್ಥರು ಯಾಕೆ ನಮಗೂ ಯಾಕೆ ಜಿದ್ದ ಅನ್ನೋದು ನೀವು ಅನಿಸ್ಬೋದು. ಇಂಥವ್ರು ರಾಷ್ಟ್ರ ಮಹಾಪುರುಷರು ಈ ಊರೊಳಗೆ ಹುಟ್ಟಿ ಹೋಗಿದ್ದಾರೆ. ಅವ್ರ ಬಗ್ಗೆ ಈಗಿನ ತರುಣರಿಗೆ 18 ವರ್ಷದ 30, 40 ವರ್ಷದ ಈಗ ಬಹಳ 70, 80, 90 ವರ್ಷದ ಹಿರಿಯರಿಗೆ ಯಾರ್ಯಾರು ಕೇಳಿದ್ರೆ ಯಾವುದಪ್ಪ ಇವರು ಒಂದು ಇಲ್ಲಿ ಇತ್ತು ಅನ್ನುವಂಥದ್ದು. ಇಲ್ಲೊಂದು ಗಿಡ ಇತ್ತು, ದೊಡ್ಡ ಆಲೂ ಮರ ಇತ್ತು. ನನಗೆ ಈಗ 60 ನಾಯಕ ರಾಯರು ಹೋಗುತ್ತೆ ಒಂದು ಗಿಡ ಇದ್ದು ನನಗೆ ಕರ್ನಾಟಕ ಇಷ್ಟೇ. ಇದು ರಮಾನಂದ ತೀರ್ಥರು ಇಲ್ಲಿ ಹುಟ್ಟ್ಯಾರ, ಇಲ್ಲಿ ಏನು ಅಂತಂದು ನಮಗೂ ಏನೂ ಗೊತ್ತಿರಲಿಲ್ಲ. ಅವರು 1903 ಜನನ ಆಗ್ಯದ. ಸಿಂದಗಿ ನಗರದೊಳಗೆ ಜನ್ಮ ತಾಳಿದ್ದಾರೆ. ಭವಾನಿರಾವ್ ಕೇಡ್ಗಿಕರ್ ಅವರ ಉದರದೊಳಗೆ ಜನ್ಮ ತಾಳಿದ್ದು ಅನ್ನುವಂಥದ್ದು ಅದ. ಕಾಲೇಜು ಪುಣೆ ಒಳಗೆ ಆಗಿರ್ತಕ್ಕಂಥದ್ದು. ಶಿಕ್ಷಣ ಸಂಸ್ಥೆ ಪದವೀಧರಾಗಿ ಮುಂದೆ ಮುಂಬೈ ಒಳಗೆ ಕಾರ್ಮಿಕ ಸಂಘಟನೆ ಇತ್ಯಾದಿ ಎಲ್ಲ ವಿಷಯಗಳನ್ನು ಹೇಳಿದ್ರು. ಅವರು ಇಷ್ಟೆಲ್ಲ ಮಾಡ್ತಾನೆ ಮತದಾರರ ವೇದಿಕೆ ಅಂತ ಯಾವುದೇ ಒಂದು ಸಂಸ್ಥೆ ಇಲ್ಲ, ಅದು ಕಾಂಗ್ರೆಸ್ ಸಂಸ್ಥಾನ. ಅವಾಗ ಕಾಂಗ್ರೆಸ್ ಪಕ್ಷ ಅಲ್ಲ, ಕಾಂಗ್ರೆಸ್ ಸಂಸ್ಥಾನದೊಳಗೆ ಅವರು ಕೆಲಸ ಮಾಡ್ತಾನೆ ಮುಂದೆ ಅವರ ಜನರ ಪ್ರಭಾವಳಿಗೆ ಜನನೇ ಇವರನ್ನ ಹುರಿದುಂಬಿಸಿ ನೀವು ಈ ಒಂದು ಕಲಬುರಗಿ, ಈಗಿನ ಕಲಬುರಗಿ, ಆಗಿನ ಗುಲ್ಬರ್ಗಾದ ಪ್ರಪ್ರಥಮ 1952ರ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಮತದಾರರ ವೇದಿಕೆಯಿಂದ, ಪಕ್ಷದಿಂದ ಅಲ್ಲ, ಮತದಾರರ ವೇದಿಕೆಯಿಂದ ಪ್ರಥಮ ಕಲಬುರಗಿಯ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. 1957ರ ಮತ್ತೊಮ್ಮೆ ಪುನಃ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಮಹಾರಾಷ್ಟ್ರದೊಳಗೆ ಔರಂಗಾಬಾದ್ ಒಳಗೆ ಮತ್ತೊಮ್ಮೆ ಆಯ್ಕೆ ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಚಟುವಟಿಕೆಗಳನ್ನು ಅವರ ನೋಡಿರ್ತಕ್ಕಂಥ ಚಟುವಟಿಕೆಗಳನ್ನು ನೋಡಿ ಇವತ್ತು ರಾಜಕೀಯ ವಿದ್ಯಮಾನಗಳು ನೋಡಿ ಅವರೆಲ್ಲ ಅದನ್ನು ಬೇಡ ನನಗೆ ತಿಳ್ಕೊಂಡು ಮುಂದೆ ಅವರು ಸನ್ಯಾಸಿ ದೀಕ್ಷೆ ತಗೊಂಡು ಇಡೀ ಪರ್ಯಟನ ಮಾಡಿ ಒಂದು ಕಾರ್ಯಕ್ರಮ ಮಾಡುವಂಥದ್ದು, ಈ ರೀತಿ ಮಾಡುವಂಥದ್ದು ಆಯ್ತು. ಅವ್ರ ಜೀವನದೊಳಗೆ ಆಗಿರ್ತಕ್ಕಂಥ ಘಟನೆ ಅಂತಂದ್ರೆ ಸ್ವಲ್ಪ ಒಬ್ಬೊಬ್ರು ಓದ್ರೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ವಿಷಯಗಳಿರ್ಬೋದು. ಒಮ್ಮೆ ಮುಂಬೈ ಪ್ರಾಂತ್ಯಕ್ಕೆ ಏನು ಮಹಾತ್ಮಾಜಿಯವರು ಆಗಮನ ಆಗ್ತಾ ಇತ್ತು, ಅದನ್ನು ಸುದ್ದಿ ತಿಳ್ಕೊಂಡು ಅವರು ಅವಾಗ ಇರ್ತಕ್ಕಂಥ ಏನು ಈ ಬಂಡಿ ರೈಲುಗಳು, ಅವಾಗೇನು ಈ ರೀತಿ ವಿದ್ಯುತ್ ರೈಲುಗಳಿರಲಿಲ್ಲ, ಬ್ರಾಡ್ಗೇಜ್ ರೈಲು ಬರುವಂತದ್ದನ್ನ ಹತ್ತಾರು ಸಾವಿರ ಜನ ಸೇರ್ಕೊಂಡಿದ್ದಾರೆ ಮಹಾತ್ಮಾಜಿಯವ್ರನ್ನ ಭೇಟಿ ಆಗುವಂತ ಸಂದರ್ಭ. ಇವರು ದೂರದ ದೃಶ್ಯವನ್ನು ನೋಡಿದಾಗ ಇವರಿಗೆ ನನಗೇನೆ ಭೇಟಿ ಆಗೋದಿಲ್ಲ ಮಹಾತ್ಮಾಜಿಯವರು ಅಂತ ಅವ್ರು ತಿಳ್ಕೊಂಡಿದ್ರು. ಯಾವ ಸ್ಟೇಷನ್ಗಳೊಳಗೆ ನಿಂತಿದ್ರು ಆ ಸ್ಟೇಷನ್ ಇವ್ರ ಮುಂದೆ ಅವರ ಇಳಿಯುವಂತ ಬಾಗಲದ ಬಂಡಿ ಬಂದು ಇವ್ರ ಮುಂದೆ ನಿಂತಿದ್ರು. ಇದು ಅವ್ರಿಗೆ ಪ್ರೇರಣೆ ಆಗ್ತದೆ. ಮಹಾತ್ಮಾಜಿಯವರು ಕೆಳಗೆ ಇಳಿದ ಕೂಡಲೇ ಇವ್ರು ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಅವರ ದರ್ಶನ, ಅವರ ಹಸ್ತದ ಪ್ರತಿಯನ್ನು ಅವ್ರ ಬೆನ್ನ ಮೇಲೆ ಚಪ್ಪರಿಸಿ ಯುವಕನಿಗೆ 1-2 ಮಾತು ಹೇಳ್ತಾರ. ಯುವಕರಿದ್ದೀರಿ, ದೇಶಕ್ಕಾಗಿ ಎಂತ ನಿಮ್ಮ ಸಣ್ಣ ಸಣ್ಣ ಕೆಲಸ ಕಾರ್ಯಗಳಿಗೂ ತ್ಯಾಗ ಮಾಡಿ ಯುವಕರ ಪಡೆಯನ್ನು ಕಟ್ಟಿಕೊಂಡು ರಾಷ್ಟ್ರವ್ಯಾಪಿಯಾಗಿ ಸಂಚರಿಸಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ನೀವು ಕಳೆಯನ್ನು ಓದಬೇಕು ಅನ್ನೋ ಒಂದು ಕರೆಯನ್ನು ಸ್ವಾಮಿ ರಮಾನಂದ ತೀರ್ಥರಿಗೆ ಕೊಟ್ಟಿರ್ತಕ್ಕಂಥ. ರಮಾನಂದ ತೀರ್ಥರು ಸುಮ್ಮನೆ ಒಂದೇ ದಿನ 2 ದಿನದೊಳಗೆ ಅವರು ರಮಾನಂದ ತೀರ್ಥರು ಅಥವಾ ರಾಷ್ಟ್ರ ಪುರುಷರು ಆಗಿರ್ತಕ್ಕಂಥದ್ದಲ್ಲ. ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ಸಾಕಷ್ಟು ಹೊಡೆತಗಳನ್ನು ತಿಂದಿರ್ತಕ್ಕಂಥವ್ರು. ಏನು ಮುಸ್ಲಿಂ ಬಾವುಳೆ ಇರ್ತಕ್ಕಂಥ ಜನರನ್ನ ಸದೆ ಬಡಿತಕ್ಕಂಥ ಸಂದರ್ಭದೊಳಗೆ ಅವ್ರನ್ನ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಮಾಡಬಾಳ ಇರ್ಬೋದು, ಈ ನಮ್ಮ ಸೆಂಟರ್ಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಮಾಡಬಾಳ, ಈ ಹಳ್ಳಿಗಳಲ್ಲಿ ಅವ್ರು ಬಿಡಾರ್ ಹಾಕಿರ್ತಕ್ಕಂಥದ್ದು, ಅವ್ರನ್ನ ರಕ್ಷಣೆ ಮಾಡಿ ನಮ್ಗೆ ಯಾರು ಕಾರ್ಯ ಚಟುವಟಿಕೆ ಕೊಡ್ತಾರೆ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನ ದೊಮ್ಮದ್ರಿ ಶ್ರವಣಗೌಡರ ಮಾರ್ಗದರ್ಶನದೊಳಗೆ ಅಥವಾ ಇವ್ರ ಜೊತೆಗೆ ಸ್ವಾಮಿ ರಮಾನಂದ ತೀರ್ಥರದ ಮಾರ್ಗದರ್ಶನ ಅವ್ರಿಗೆ ಅವಾಗ ಆಗಿರ್ಬೋದಂತ ನನಗೆ ಅನಿಸುವಂತದ್ದು. ಇಂಥ ಎಲ್ಲಾ ಮಹಾಪುರುಷರ ಒಂದು ಇದರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿರತಕ್ಕಂಥದ್ದು. ನಾವೆಲ್ಲ ಇವಾಗ ಸ್ವಚ್ಛಂದವಾಗಿ ಇಂಥ ಒಂದು ದೇಶದೊಳಗೆ ನಾವು ಬಲಿಷ್ಠ ಆಡಳಿತವನ್ನು ನೀಡತಕ್ಕಂಥ ವ್ಯವಸ್ಥೆ ಈಗ ನಿರ್ಮಾಣ ಆಗಿದೆ. 1857 ಸ್ವಾತಂತ್ರ್ಯ ಬಂತು. ಅವಾಗ ಲಾಲಾ ಲಜಪತ್ ರಾಯ್ ಇರ್ಬೋದು, ಇವತ್ತು ಪಂಜಾಬ್ನ ಜಲಿಯನ್ವಾಲಾ ಬಾಗ್ ಆಗಿರ್ತಕ್ಕಂಥ ನರಹತ್ಯೆ, ಗುಂಡಿನ ಸುರಿಮಳೆ ಒಳಗೆ ಎಲ್ಲಾ ಗೇಟ್ಗಳನ್ನ ಹಾಕಿ ಸಾವಿರಾರು ಜನ ತರುಣರನ್ನ ಸೆದೆಬಡಿದು
ಬಂದೂಕಿನಿಂದ ಗಾಡಿಗೆ ಹೋಗಿ ನೋಡಿದ್ರೆ ನಿಮ್ಗೆ ಜಲಿಯನ್ ವಾಲಾಬಾಗ್ ನೋಡಿದ್ರೆ ಇನ್ನೊಂದು ಕಾಣ್ತದೆ. ಅವು ಯಾವ ಬಂದ್ ಮಾಡಿಲ್ಲ, ಅವ್ರು ಎಲ್ಲಾ ತುತ್ತುಗಳು ಅದ್ರೊಳಗೆ ಇದ್ದಾವ. 1,000-2,000 ಜನ ತರುಣರನ್ನ ತಾಲೀಮ್ ತೆಗೆದು ಅವರು ಬ್ರಿಟಿಷರನ್ನ ಸದಿ ಹೊಡಿಬೇಕನ್ನುವಂತ 1857ರಿಂದ ಈ ದೇಶಕ್ಕೆ ಕ್ರಾಂತಿ ನಡೆದಿರ್ತಕ್ಕಂಥದ್ದು. ಅಂತವ್ರು ಯಾವಾಗ ಸಂದರ್ಭಕ್ಕೆ ಉಟ್ಕೊಂಡಿದ್ದಾರೆ ಅವರೆಲ್ಲ ಇಂಥ ಮಹಾಪುರುಷರು ಇಂಥ ಕ್ರಾಂತಿಗಳನ್ನ ಮಾಡ್ತಾ ದೇಶದ ಇತಿಹಾಸವನ್ನು ಬರೀತಕ್ಕಂಥ ಕೆಲಸವನ್ನ ಇವರೆಲ್ಲ ಮಾಡಿ ಹೋಗಿದ್ದಾರೆ. ಒಂದು ಸ್ವಲ್ಪ ರಾಷ್ಟ್ರೀಯ ವಿಷಯವನ್ನಾಗಿ ಮಾಡಿಕೊಂಡು ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು, ಪಕ್ಷದ ನಾಯಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನ ಅಥವಾ ನಮ್ಮ ಈಗಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ರಾಷ್ಟ್ರೀಯ ನಾಯಕರ ಸಾಲಿನೊಳಗೆ ನಮ್ಮ ಸಿದ್ಧಿಗಳಿಗೆ ಒಬ್ರು ಇಂಥವ್ರು ಹೋಗಿದ್ದಾರೆ. ಅವ್ರದ್ದು ನೀವು 36 ಒಳಗೆ ಇನ್ನೊಂದು 37 ಸೇರಿಸಿ ಅವ್ರನ್ನೂ ಪ್ರತಿ ವರ್ಷಕ್ಕೊಮ್ಮ ಇವರ ಜಯಂತಿಯನ್ನ ನಾಡಿನ ಆಚರಿಸಬೇಕು ಮಾಡಿಕೊಂಡು ಏನೂ ಇಲ್ಲ. ಈ ಒಂದು ಸ್ಮಾರಕ ಜೀವಂತ ಕೇಂದ್ರ ಆಗಬೇಕು, ದಿನನಿತ್ಯ ನಿರಂತರ ಚಟುವಟಿಕೆ ಕೇಂದ್ರ ಆಗಬೇಕು ಅನ್ನುವಂಥ ಒಂದು ವಿಚಾರದಿಂದ ಇಲ್ಲಿ ಮಾಡಿದ್ದೀವಿ. ಇದರದ್ದು ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಮೆಲ್ಲರ ಸಲಹೆಗಳನ್ನು ನಾವು ಯೋಚನೆ ಮಾಡೋಣ ಅಂತ ಹೇಳ್ತಾ, ಇವತ್ತು 122ನೇ ಜಯಂತಿ ಉತ್ಸವದೊಳಗೆ ತಾವೆಲ್ಲ ಬಂದು ಇಷ್ಟೊಂದು ಅದಕ್ಕೆ ಅದ್ದೂರಿ ಕೊಟ್ಟು ಶಾಸಕರನ್ನು ಕೇಳಿದ್ದೀವಿ. ಇವತ್ತು ಅವ್ರು ಬನ್ನಿ ಬಿಡಿ ಕಾರ್ಯಕ್ರಮ ಅವರಿದ್ದಾರೆ. ಇವತ್ತೇನೋ ಕೋರ್ಟಿನ ಕೆಲಸದ ನಿಮಿತ್ತ ನಮ್ಮ ನಗರಸಭೆ ಅಧ್ಯಕ್ಷರು ಗುಲ್ಬರ್ಗಕ್ಕೆ ಹೋಗಕ್ಕೆ ಅವರು ಬರ್ಲಿಕ್ಕಾಗಲಿಲ್ಲ. ಈ ಕಾರ್ಯಕ್ರಮದೊಳಗೆ ಪುರಸಭೆ ಅವರು ಸ್ವಚ್ಛತೆ ಮಾಡ್ಯಾರ. ತಹಶೀಲ್ದಾರರ ಕಾರ್ಯಾಲಯದಿಂದ ನಮ್ಗೆಲ್ಲಾ ಕಾರ್ಯಚಟುವಟಿಕೆಗಳಿಗೆ ಬೆಂಬಲ ಕೊಟ್ಟಿದ್ದಾರೆ. ಇದು ನಿಮ್ಮೆಲ್ಲರ ಕಾರ್ಯದಿಂದ ಮುಂದಿನ ದಿನದೊಳಗೆ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ನಿಮ್ಮ ಎಲ್ಲರಿಗೆ ಬಂದಿರತಕ್ಕಂಥ ಗಣ್ಯರಿಗೆ ಮಾತುಗಳನ್ನು ನಮಸ್ಕಾರ.